ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ಬೇರೆಯವರು ಈ ಡಿಮ್ಯಾಂಡ್ ಮಾಡಿರೋದನ್ನು ನೋಡಿದ್ದೀವಿ, ಬ್ಲ್ಯಾಕ್ ಮೇಲ್ ಮಾಡಿರೋದನ್ನು ನೋಡಿದ್ವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಹೆಂಡತಿಗೇನೆ ಫಸ್ಟ್ ನೈಟ್ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ವಾಸವಾಗಿದ್ದಂತಹ ಸಂತ್ರಸ್ತೆ 1.5 ವರ್ಷದ ಹಿಂದೆ ಗೋವಿಂದರಾಜು ಎಂಬುದನ್ನು ಲವ್ ಮಾಡಿ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರ ಪತಿ ಗೋವಿಂದರಾಜು ಕೆಲಸಕ್ಕೆ ಹೋಗದೇನೆ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆಡಿಕೊಂಡು ಮನೆಯಲ್ಲಿಯೇ ಕಾಲ ಕಳೆತಿದ್ದಂತೆ. ಇದರಿಂದ ಬೇಸತ್ತ ಪತ್ನಿ ಗಂಡನನ್ನು ಮನೆಯಲ್ಲೇ ಬಿಟ್ಟು ತನ್ನ ತವರು ಆಂಧ್ರ ಪ್ರದೇಶಕ್ಕೆ ಹೊರಟು ಹೋಗಿರ್ತಾಳೆ. ಇದರಿಂದ ಮತ್ತಷ್ಟು ಕೋಪಗೊಂಡಂತಹ ಗೋವಿಂದರಾಜು ಹೆಂಡತಿ ಮೊಬೈಲಿಗೆ ತಮ್ಮ ಮೊದಲ ರಾತ್ರಿಯ ಅಶ್ಲೀಲ ವಿಡಿಯೋವೊಂದನ್ನು ಕಳಿಸ್ಬಿಟ್ಟಿದ್ದಾನಂತೆ. ಇದನ್ನು ನೋಡಿ ಪಾಪ ಪತ್ನಿ ಗಾಬರಿ ಆಗಿಬಿಟ್ಟಿದ್ದಾರೆ. ಗಂಡನಿಗೆ ಕರೆ ಮಾಡಿದಾಳೆ. ಪತಿ ಗೋವಿಂದ ಪತ್ನಿಗೆ ಬೆದರಿಕೆ ಹಾಕಿ ಮತ್ತೆ ವಾಪಸ್ ನನಗೆ ಮನೆಗೆ ಬರಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಇಲ್ಲಾಂದರೆ ಇಂತಹ ವಿಡಿಯೋಗಳು ಸಾಕಷ್ಟು ಇಟ್ಕೊಂಡಿದ್ದೀನಿ, ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿಬಿಡ್ತೀನಿ, ನಿನ್ನ ಮಾದ ತೆಗೆದುಬಿಡ್ತೀನಿ ಅಂಥೇಳಿ ಬೆದರಿಕೆ ಹಾಕಿದಾನಂತೆ. ಪತಿಯ ಈ ವರ್ತನೆಯಿಂದ ಬೇಸತ್ತಂತಹ ಪತ್ನಿ ಪತಿ ಗೋವಿಂದರಾಜು ವಿರುದ್ಧ ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.